ಶಿವಸರಣಿ ಹೇಮರೆಡ್ಡಿ ಮಲ್ಲಮ್ಮಕ್ಕೆ, ಶಿವಸರೆಡ್ಡಿ ಮಲ್ಲಮ್ಮಕ್ಕೆ, ಶಿವಸರಣಿ ಮಲ್ಲಮ್ಮ. ಇವತ್ತು ನಾವು ಮುಳಬಾಗಲ್ ತಾಲೂಕ್ ನಮ್ಮ ರೆಡ್ಡಿ ಜನಸಂಘ ವತಿಯಿಂದ ನಮ್ಮ ಶಂಗೇನಹಳ್ಳಿ ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರಾದಂಥ ಗೀತಮ್ಮ ಆನಂದ್ ರೆಡ್ಡಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಮಾಡಲು ಇವತ್ತು ನಾವು ನಮ್ಮ ಎಲ್ಲ ಕುಲಬಾಂಧವರು ಮುಳಬಾಗಲ್ ತಾಲೂಕು ನಮ್ಮ ರೆಡ್ಡಿ ಜನಸಂಘ ಎಲ್ಲ ಕುಲಬಾಂಧವರಾದಂಥ ನಮ್ಮ ಸ್ವಾಮಿಯಾದಂಥ ಸುಬ್ರಹ್ಮಣ್ಯ ರೆಡ್ಡಿ ಸ್ವಾಮಿಯವರು, ನಮ್ಮ ಅಧ್ಯಕ್ಷರಾದಂಥ ಕೇಶವ ರೆಡ್ಡಿ ಅವರು ಮತ್ತು ನಮ್ಮ ಜಿಲ್ಲಾ ಪರಿಷತ್ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಸುಬ್ರಹ್ಮಣ್ಯ ರೆಡ್ಡಿ ಅವರು ಮತ್ತು ರೆಡ್ಡಪ್ಪ ಅವರು, ಅಶೋಕ್ ರೆಡ್ಡಿ, ನಮ್ಮ ವೈಸ್ ಪ್ರೆಸಿಡೆಂಟ್ ಮೋಹನ್ ರೆಡ್ಡಿ ಅವರು ಮತ್ತು ನಮ್ಮ ಚೇರ್ಮನ್ ಎಕ್ಸ್ ಚೇರ್ಮನ್ ಅಮರಾವತಿ ಅಮ್ಮವರು ಮತ್ತು ನಮ್ಮ ಕೃಷ್ಣಾರೆಡ್ಡಿ, ಪ್ರಭಾಕರ್ ರೆಡ್ಡಿ, ನಮ್ಮ ವೆಂಕಟರಾಮ್ ರೆಡ್ಡಿ, ಜಯರಾಮ್ ರೆಡ್ಡಿ, ರಘುಪತಿ ರೆಡ್ಡಿ, ಎಲ್ಲ ನಮ್ಮ ರೆಡ್ಡಿಗಳೇ. ದಯವಿಟ್ಟು ಎಲ್ಲ ತಪ್ಪು ಎಲ್ಲರ ಹೆಸರು ಗೊತ್ತು ನನಗೆ, ಆದರೂ ಏಟಾಗುತ್ತೆ. ಅದರಿಂದ ಎಲ್ರಿಗೂ ನಾನು ಈ ಅಭಿನಂದನಾ ಸಮಾರಂಭಕ್ಕೆ ಬಂದು ನೀವು ಅಟೆಂಡ್ ಆಗಿರೋದಕ್ಕೆ ಎಲ್ರಿಗೂ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ರಿಗೂ ಇವತ್ತು ಏನಪ್ಪ ಅಂದರೆ ನಮ್ಮ ಗೀತಾ ಆನಂದ್ ರೆಡ್ಡಿ ಅವರು ನಮ್ಮ ಕರ್ನಾಟಕದ ಜಾತ್ಯತೀತ ಜನತಾದಳ ವತಿಯಿಂದ ಅವರನ್ನು ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿರುವ ಹಿನ್ನೆಲೆಯಲ್ಲಿ ನಾವು ಇವತ್ತು ಅವರಿಗೆ ಅಭಿನಂದನಾ ಸಮಾರಂಭವನ್ನು ಇಟ್ಕೋಬೇಕಂತ ಇಲ್ಲಿ ಸೇರಿರ್ತೀವಿ. ಇನ್ನೊಂದೇನಪ್ಪ ಅಂದರೆ ಅವರು ನಮ್ಮ ಆನಂದ್ ರೆಡ್ಡಿ ಅವರ ಒಂದು ಜನಸೇವೆ ಮತ್ತು ಅವ್ರು ಮಾಡಿರೋ ಕಾರ್ಯಕ್ರಮಗಳು ಮತ್ತು ಅವರು ಜಿಲ್ಲಾ ಪರಿಷತ್ 2 ಸಲ ಗೆದ್ದು 3 ವರ್ಷ ಅಧ್ಯಕ್ಷರಾಗಿ ಅವರ ಜನಪರ ಇಡೀ ಜಿಲ್ಲೆನಲ್ಲಿ ಒಂದು ಜನಪರ ಕಾರ್ಯಕ್ರಮ ಮಾಡಿರ್ತಾರೆ. ಮತ್ತು ನಮ್ಮ ತಾಲೂಕಿನಲ್ಲಿ ಯಾರೇ ಬಡಬಗ್ಗರು ಯಾರೋ ಹೋದ್ರು ಎಲ್ರಿಗೂ ಕೂಡ ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಒಳ್ಳೆ ಹೆಸರು ತಂದಿರೋದು ಅವರೊಂಥರ ಉದ್ಯಮಿ ಇದ್ದಂಗೆ. ನಮ್ಮಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ರೆಡ್ಡಿಗಳಿಗೆ ಅವರು ಒಂದು ಪ್ರಭಾವಿ ನಾಯಕರು. ಅವರಿಂದ ನಮಗೆ ಎಲ್ರಿಗೂ ಅನುಕೂಲ ಇದೆ. ಇವತ್ತು ಅವ್ರನ್ನ ನಾವು ನಮ್ಮ ರೆಡ್ಡಿಗಳು ಅವ್ರನ್ನ ಬೆಳೆಸಿ ನಾವು ಅವ್ರ ಮುಂದೆ ತಂದರೆ ನಮ್ಮ ರೆಡ್ಡಿಗಳು ಕೂಡ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ಸಮಾರಂಭ ಮಾಡಿದ್ದೀವಿ, ನಾವು ಏರ್ಪಡಿಸಿದ್ದೀವಿ. ಇನ್ನೊಂದು ಏನಪ್ಪ ಅಂದರೆ ನಾವು ಇವತ್ತು ಮಾನ್ಯ HD ದೇವೇಗೌಡರು ಸಾಹೇಬರು, ಮಾಜಿ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೃಹತ್ ಕೈಗಾರಿಕಾ ಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಹಾಗೂ ನಮ್ಮ ಜಿಲ್ಲೆಯ ಶ್ರೀನಿವಾಸ ತಾಲೂಕಿನ MC ರೆಡ್ಡಿ ಅವರು, ನಮ್ಮ ಶ್ರೀನಾಥ್ ಅವರು, MP ಮಲ್ಲೇಶ್ ಬಾಬು ಅವರು ಮತ್ತು ಇತರೆ ನಾಯಕರು ಎಲ್ಲರೂ ಸೇರಿ ಇವತ್ತು ನಮ್ಮ ಚಿಂತಾಮಣಿ JK ಕೃಷ್ಣ ex-MLA JK ಕೃಷ್ಣ ರೆಡ್ಡಿ ಅವರು ಮತ್ತು ಅನೇಕ ಗಣ್ಯರು ಜಿಲ್ಲಾ ನಾಯಕರೆಲ್ಲ ಸೇರಿ ಇವತ್ತು ನಮ್ಮ ತಾಲೂಕು ನಾಯಕರೆಲ್ಲ ಸೇರಿ ಆನಂದ್ ರೆಡ್ಡಿ ಅವರಿಗೆ ರಾಜ್ಯದಲ್ಲಿ ಇದುವರೆಗೂ ನಮ್ಮ ರೆಡ್ಡಿಗಳಲ್ಲಿ ಯಾರಿಗೂ ಕೋರ್ ಕಮಿಟಿನಲ್ಲಿ ಇದುವರೆಗೂ ಸದಸ್ಯತ್ವ ಕೊಟ್ಟಿಲ್ಲ, ಮೆಂಬರ್ ಕೊಟ್ಟಿಲ್ಲ. ಅದರಿಂದ ಇವತ್ತು ಅವ್ರು ಕೊಟ್ಟಿರೋದು ನಮ್ಮ ರೆಡ್ಡಿ ಜನಾಂಗಕ್ಕೆಲ್ಲನೂ ಒಂದು ಶಕ್ತಿ ಬಂದದಾಗಿದೆ ಮುಳಬಾಗಿಲು ತಾಲೂಕಿನಲ್ಲಿ. ಅದರಿಂದ ಅವರನ್ನು ನಾವು ಇನ್ನು ಮುಂದೆ ಅವರಿಗೆ ನೆಕ್ಸ್ಟು ಈ ತಾಲೂಕಿನಲ್ಲಿ ಜನರಲ್ ಬರೋ ಒಂದು ಚಾನ್ಸಸ್ ಇದೆ. ಜನರಲ್ ಬಂದರೆ ನಾವು ನೆಕ್ಸ್ಟು MLA ಕ್ಯಾಂಡಿಡೇಟ್ ಮಾಡಬೇಕು ಅಂತ ನಮ್ಮ ರೆಡ್ಡಿಗಳಲ್ಲಿ ಎಲ್ರಿಗೂ ನಮ್ಮ ಆಸೆ ಇದೆ. ಇಲ್ಲಿ 1972ರಲ್ಲಿ ಅದ್ರ ಮುಂಚೆ ಇಲ್ಲಿ ರಿಸರ್ವ್ ಇತ್ತು. ಆಮೇಲೆ 77ರಲ್ಲಿ ಜನರಲ್ ಬಂತು. ಜನರಲ್ ಬಂದಾಗ ನಮ್ಮ ರೆಡ್ಡಪ್ಪ ಅವ್ರ ತಂದೆ ಜಯಮ್ ರೆಡ್ಡಿ ಅವರು, ನಮ್ಮ ಚಿಕ್ಕಪ್ಪ ಅವರು ಫಸ್ಟ್ ಜನರಲ್ನಲ್ಲಿ ಎಲೆಕ್ಷನಲ್ಲಿ ನಿಂತ್ಕೊಂಡ್ವಿ. ಆವಾಗ ಜಯಮ್ ರೆಡ್ಡಿ ಗೆದ್ದರು. ಅದೇ ಥರ ಈಗ ಈ ಸಲ ಪಾರ್ಲಿಮೆಂಟ್ಲೇನೋ ಒಂದು ಬಿಲ್ ಪಾಸ್ ಮಾಡ್ತಾರೆ, ನೆಕ್ಸ್ಟು ಇದರಲ್ಲಿ ಮಾಡೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸೆಷನ್ನಲ್ಲಿ ಈ 33% ಒಂದು ಬಿಲ್ ಪಾಸ್ ಆಗುತ್ತೆ. ಬಿಲ್ ಪಾಸ್ ಆದರೆ ಮುಳಬಾಗಿಲು ತಾಲೂಕು ಆಲ್ಮೋಸ್ಟ್ ಜನರಲ್ ಬರೋ ಚಾನ್ಸಸ್ ಇದೆ. ಆ ಜನರಲ್ ಬಂದರೆ ನಮ್ಮ ಆನಂದ್ ರೆಡ್ಡಿ ಅವ್ರನ್ನ ನಾವು ಎಲ್ಲರೂ ಸೇರಿ MLA ಕ್ಯಾಂಡಿಡೇಟ್ ಆಗಿ
ಗೆಲ್ಲಿಸ್ಕೊಳ್ಬೇಕು ಅಂದ್ಬಿಟ್ಟು ನನ್ನ ಮನವಿ ಮಾಡಿ ಎಲ್ಲ ನಮ್ಮ ರೆಡ್ಡಿ ಕುಲ ಬಾಂಧವರಿಂದ ಇದೊಂದು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದೇ ತರ ಒಗ್ಗಟ್ಟಾಗಿರ್ಬೇಕಂತ. ಮತ್ತು ಅವರು ನಮ್ಮ ಆನಂದ್ ರೆಡ್ಡಿ ಅವರಿಗೆ ಅವರು ಬೆಳೆಯೋದಿದೆ, ಮುಂದೆ ವಯಸ್ಸಿದೆ ಅವರಿಗೆ, ಯಾವ ಥರ ನಡಿಬೇಕು, ಯಾವ ಥರ ಜನರಲ್ಲಿ ಬೆರೆತು ಅವ್ರು ನಡೀತಾರೆ. ಅದರಿಂದ ಅವ್ರಿಗೆಲ್ಲನೂ ನಾವು ನಮ್ಮ ಸಂಘದ ವತಿಯಿಂದ ಈಗ ಇದೆಲ್ಲ ಆದಮೇಲೆ ಅವ್ರಿಗೆ ಅಭಿನಂದನಾ ಸಮಾರಂಭ ಇಟ್ಕೋಬೇಕಂತ ಇಲ್ಲಿ ಎಲ್ಲ ನಮ್ಮ ಕುಲಬಾಂಧವರು ಸೇರಿದ್ದಾರೆ. ಎಲ್ರಿಗೂ ಕೂಡ ನಾನು ಅಭಿನಂದಿಸಿ ನಾನು 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಹಿಂದ್. ಗಂಟೆಗೆ MLA ನಾನು ಹೇಳಿದ್ದು ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸ್ ಮಾಡ್ತಾರೆ, ಪಾಸ್ ಇಟ್ಕೊಂಡಿದ್ದಾರೆ. ಮೊನ್ನೆ ಆಗಬೇಕಾಗಿತ್ತು, ಅದಾಗಿಲ್ಲ. ಈಗ ಅವ್ರಿಗೆ ಬಹುಮತ ಸಿಗುತ್ತೆ. ಅವ್ರು ನೆಕ್ಸ್ಟ್ ಸೆಷನ್ನಲ್ಲಿ ಆಲ್ಮೋಸ್ಟ್ ಬಿಲ್ ಪಾಸ್ ಆಗ್ಬೋದು. ಈ 33% ಲೇಡೀಸ್ದು ಮತ್ತು ಈ ಕ್ಷೇತ್ರ ವಿಂಗಡಣೆ ಇದೆಯಲ್ವಾ, ಇದು ಬಿಲ್ ಪಾಸ್ ಆದರೆ ಅವಾಗ ಇಲ್ಲಿ ಮುಳಬಾಗಿಲು ತಾಲೂಕು ಚೇಂಜಸ್ ಆಗೋ ಚಾನ್ಸಸ್ ಇದೆ. ಮೋಸ್ಟ್ಲಿ ಜನರಲ್ ಲೇಡಿ ಆಗ್ಬೋದು, ಇಲ್ಲ ಜನರಲ್ ಜೆಂಟ್ ಆಗ್ಬೋದು, ರಿಸರ್ವ್ ಲೇಡಿ ಒಂದು ಚೇಂಜಸ್ ಅಂತ ಆಗುತ್ತೆ. ಅವಾಗ ನಮ್ಮ ಜನರಲ್ ಜೆಂಟ್ ಏನಾದರೂ ಆದರೆ ನಾವು ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ದಳದಲ್ಲಿ ಒಂದು ಚೆನ್ನಾಗಿ ಇರೋ ವ್ಯಕ್ತಿ ಅಂದರೆ ನಮ್ಮ ಆನಂದ್ ರೆಡ್ಡಿ. ಎಲ್ಲ ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ. ಇವತ್ತು ಅವರು ಸ್ಟೇಟ್ ಕೋರ್ ಕಮಿಟಿ ಮೆಂಬರ್ ಕೂಡ ಆಗಿದ್ದಾರೆ. ಆ ಉದ್ದೇಶದಿಂದ ನೆಕ್ಸ್ಟ್ ಇಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ನಮ್ಮ ಡಿಸ್ಟಿಕ್ನಲ್ಲಿರುವ ನಾಯಕರಾಗಲಿ ಎಲ್ಲನೂ ನಾವು ಅವ್ರನ್ನ ಕೇಳ್ಕೊಳ್ತೀವಿ. ಯಾರನ್ನ? ನಮ್ಮ ಆನಂದ್ ರೆಡ್ಡಿ ಅವ್ರಿಗೆ ನೆಕ್ಸ್ಟ್ 28ಗೆ ಜನರಲ್ ಜೆಂಟ್ ಬಂದರೆ ಸೀಟ್ ಕೊಟ್ಟರೆ ನಾವೆಲ್ಲ ಜನಾಂಗದವರು, ನಾವೇನು ರೆಡ್ಡಿಗಳು ಒಬ್ಬರೇ ಅಲ್ಲ, ಎಲ್ಲ ಜನಾಂಗದವರು ಸೇರಿ ಅವ್ರನ್ನ ಬೆಳೆಸ್ಕೊಡ್ಬೇಕು ಅನ್ನೋದ ಆ ಉದ್ದೇಶದಿಂದ ನಾವು ಅದೊಂದು ಪಾಯಿಂಟ್ ಇಟ್ಟಿದ್ದೀವಿ. ಅದರಿಂದ ಇವತ್ತು ನಮ್ಮ ಮನಸ್ಸಿನಲ್ಲೂ ಇದೆ. ಯಾಕಂದರೆ ಅವರು ಚೆನ್ನಾಗಿ 2 ಸಲ ಜಿಲ್ಲಾ ಪರಿಷತ್ತು ಅಲ್ಲಿ ಗೆದ್ದು ಅಧ್ಯಕ್ಷರಾಗಿ ಎಲ್ಲ ಕಡೆಯೂ ಬಡಬಗ್ಗರಿಗಾಗಲಿ ಎಲ್ಲೂ ಆಗಲಿ ಸರ್ವಿಸ್ ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ನಾಳೆ ಕೂಡ ಅವ್ರ ವಯಸ್ಸಿದೆ, ಇನ್ನು ಅವ್ರ ಭವಿಷ್ಯತ್ತು ಇದೆ. ಅದರಿಂದ ಮುಂದೆ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಜನರಲ್ ಆದಾಗ ಹೌದು. ಈಗ ನನ್ನ ಅಲ್ಲಲ್ಲ, ಈಗ TMC MLA ಇದು MP ಪಾಸ್ ಆದ್ರಲ್ಲ, ಇವರಾದ್ರಲ್ಲ, ನಿರ್ಮಲ ಕಾಂಗ್ರೆಸ್ನವರು. ಲೋಕಲ್ ಚುನಾವಣೆಗಳಲ್ಲಿ ರೆಡ್ಡಿ ಸಮುದಾಯ ಯಾವ ಕಡೆ ನಾವು ಆನಂದ್ ರೆಡ್ಡಿ ಆ ಕಡೆ ಇರ್ತೀವಿ ನಾವು. ಸರಿ, ಹಂಗಾದ್ರೆ ಈಗ ಬೇರೆ